ನಮ್ಮಲ್ಲಿ ಆ, ಎಲ್ಲ ಜನ ಮೋಸ್ಟ್ ಆಫ್ ದ ಜನರು ಸಸ್ಯಾಹಾರಿಗಳಿಂದ ಇರ್ತೀವಿ. ಆದರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಅನ್ನೋದು ಬಹಳ ಅವಶ್ಯಕ. ಪ್ರೋಟೀನಿಂದಲೇ ನಮ್ಗೆ ಎಲುಬು, ಬೋನು, ಮಸಲ್ಸು, ಕೂದಲು, ಕಣ್ಣುಗಳು ಎಲ್ಲ ಭಾಗಗಳಲ್ಲಿ ಪ್ರೋಟೀನ್ ಅನ್ನೋದು ಅವಶ್ಯಕತೆ. ಆದರೆ ನಾವು ಬರೀ ಪ್ರತಿದಿನ ಚಪಾತಿ ಅಥವಾ ಜೋಳದ ರೊಟ್ಟಿ, ರೈಸ್ ಈ ಮೂರನ್ನ ಹೆಚ್ಚಿಗೆ ಪ್ರಮಾಣ ಆಲ್ಮೋಸ್ಟ್ 80 to 90% ಇದೇ ಆಹಾರವನ್ನು ನಾವು ತಿನ್ನಿಸ್ತಾ ಇರೋದ್ರಿಂದ ಈ ಪ್ರೋಟೀನ್ ಬಹಳ ನಮ್ಗೆ ಕಡಿಮೆ ಸಿಗುತ್ತೆ. ಸೊ ಪ್ರೋಟೀನ್ಗಳನ್ನು ಮತ್ತೊಂದು ಒಳ್ಳೆ ಪ್ರೋಟೀನ್ ಸಿಗೋ ಆಹಾರ ಅಂತಂದ್ರೆ ಹೆಸರುಬೇಳೆ. ಹೆಸರುಬೇಳೆ ನಮ್ಗೆ ಪಚನನೂ ಒಳ್ಳೇದಾಗುತ್ತೆ. ಈ ಹೆಸರುಬೇಳೆಯನ್ನು ನಾವು ಎಷ್ಟು ಉಪಯೋಗ ಮಾಡ್ತೀರ ಅಷ್ಟು ಒಳ್ಳೆಯದು. ಹೆಸರುಬೇಳೆ ದೋಸೆ ಮಾಡ್ಬೋದು. ವಾರಕ್ಕೆ 3 ದಿನ ಹೆಸರುಬೇಳೆ ದೋಸೆ ಮಾಡಿ, ಪೂರ್ತಿ ಬರೀ ಹೆಸರುಬೇಳೆ ಹಾಕಿನೇ ಅದರಿಂದ ದೋಸೆ ಮಾಡ್ಬೋದು. ಹೆಸರುಬೇಳೆ ಪಲ್ಯ ಮಾಡಿ, ಹೆಸರುಬೇಳೆ ನೆನೆಸಿ ಕುದಿಸಿ ಅದರಿಂದ ಮಾಡ್ಬೋದು, ಅಥವಾ ಹೆಸರುಬೇಳೆ ಪಾಯಸ ಮಾಡ್ಕೋಬೋದು. ಈ ಹೆಸರುಬೇಳೆಯನ್ನು ಎಷ್ಟು ಬೇಗ ಆಗ್ತಿತ್ತೋ ಅಷ್ಟು ಯೂಸ್ ಮಾಡಿ. ಅಥವಾ ನೀವು ಬಿಳಿ ಅಕ್ಕಿ ತಿಂತಾ ಇದ್ರೆ ಬಿಳಿ ಅಕ್ಕಿಯಲ್ಲಿ ಅರ್ಧ ಹೆಸರುಬೇಳೆಯನ್ನು ಮಿಕ್ಸ್ ಮಾಡಿ, ಅವಾಗ ಮಾತ್ರ ಅನ್ನ ಮಾಡಿ, ಅದರಲ್ಲಿ ಸಹಿತ ಹೆಸರುಬೇಳೆಯಿಂದ ನಮಗೆ ಪ್ರೋಟೀನ್ ಸಿಗ್ತಾ ಇರುತ್ತೆ. ಸೊ ವೆಜಿಟೇರಿಯನ್ ಇದ್ದವ್ರಿಗೆ ಈ ಹೆಸರುಬೇಳೆ ಅನ್ನೋದು ಒಂದು ಉತ್ತಮವಾದ ಆಹಾರ.